ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ನಮ್ಮ ಯಜಮಾನ್ರು ನೋಡಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಅವ್ರಿಗೆ ವರ್ಕ್ ಮಾಡೋಕ್ಕೆ ಬಿಟ್ಟಿಲ್ಲ ನಮ್ಮ ಪಾಪು. ಅವನಿಗೆ ಲ್ಯಾಪ್ಟಾಪ್ ಅಂದರೆ ಏನೋ ಒಂಥರ ಖುಷಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಸ್ಕೋಬೇಕು ಅನ್ನಿಸ್ತು. ಹಸ್ಬೆಂಡ್ಗೆ ಹೇಳಿದೆ, ನೋಡಿ ಆಯಿಲ್ ಮಸಾಜ್ ಮಾಡ್ತಾಯಿದ್ದಾರೆ ಹೆಡ್ಗೆ. ಅವನಿಗೆ ಅವ್ನ ಪಾಪು ಅಂತೂ ನಮ್ಮ ಅಮ್ಮಂಗೆ ಏನೋ ಮಾಡ್ತಿದ್ದಾರೆ ಪಪ್ಪ ಅಂತೇಳಿ ನೋಡ್ತಾ ಇದ್ದಾನೆ ನೋಡಿ. ಕೊನೆಗೆ ಅವ್ರಿಗೂ ಸುಮ್ಮನೆ ಕೈ ಹಿಂಗಂದರು. ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಂಡು ಮಸಾಜ್ ಮಾಡಿದ್ರೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಪಾಪು ಬರ್ಡೇ ಹತ್ರ ಬಂತು, ಹೊರಗಡೆ ಹೋಗಬೇಕಿತ್ತು, ಶಾಪಿಂಗ್ ಮಾಡಬೇಕಿತ್ತು. ಇನ್ನೂ ಯಾರಿಗೂ ಡ್ರೆಸ್ ತೊಗೊಂಡಿಲ್ಲ. ಸೊ ರೆಡಿಯಾಗೋಣ ಇವತ್ತು ಅಂಥೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ನಾನು ಲೀವ್ ಹಾಕಿದ್ದೆ, ಹಸ್ಬೆಂಡ್ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಪಾಪುಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಸಿ ಅವನಿಗೆ ಸ್ನಾನ ಮಾಡಿಸಿ ಫಸ್ಟ್ ಅವ್ನು ಮಲ್ಕೊಂಬಿಟ್ಟ. ತಿಂದ್ಬಿಟ್ಟು ನೋಡಿ ಅವ್ನು ಮಲಗಿಸ್ಬಿಟ್ಟು ನೆಕ್ಸ್ಟ್ ನಾವು ರೆಡಿಯಾಗೋಣ ಅವನು ಎದ್ದೇಳೋದ್ರಲ್ಲಿ ಅಂತ ನಾವು ರೆಡಿಯಾಗಿಬಿಟ್ಟು ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. ಸೊ ಪೋತಿಸ್ಕೋಣ ಅಂಥೇಳಿ ಎಲ್ಲರೂ ಹೊರಟ್ವಿ. ನಾನು, ನಮ್ಮಮ್ಮ, ನಮ್ಮ ಅತ್ತೆ, ಪಾಪು, ನಮ್ಮ ಅಕ್ಕನ ಮಗ, ಹಸ್ಬೆಂಡು ಎಲ್ಲರೂ ಹೊರಟ್ವಿ. ಪಾಪುಗೆ ಒಂದು ಚಿಕ್ಕದೊಂದು ಬೈಕ್ ತೊಗೊಂಬಂದಿದ್ದಾರೆ ನೋಡಿ, ಎಷ್ಟು ಕ್ಯೂಟಾಗಿದೆ ಅದು. ಆ ಕಾರಲ್ಲೇ ಆ ಬೈಕ್ ಇಟ್ಕೊಂಡು ಆಟ ಆಡ್ತವನೆ. ನನಗಂತೂ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅದು. ಕಲರ್ ಕಾಂಬಿನೇಷನು ಚಿಕ್ಕದಾಗಿರೋದಕ್ಕೂ ಅವನಿಗೂ ತುಂಬ ಇಷ್ಟ ಆಗಿತ್ತು. ಈ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದೇ ಒಂದು ದೊಡ್ಡ ವಿಷಯ. ನೆಕ್ಸ್ಟ್ ಹಂಗೂ ಹಿಂಗೂ ಪೋತೀಸ್ ರೀಚ್ ಆದ್ವಿ. ಅಲ್ಲಿ ಮಾತ್ರ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಲೈಟಿಂಗ್ಸ್ ಎಲ್ಲ ಮಸ್ತ್ ಮಾಡಿದ್ದಾರೆ. ಸ್ಯಾರೀಸ್ ಎಲ್ಲ ತುಂಬ ಆಫರ್ ಇತ್ತು. ಸೊ ಪೋತೀಸ್ಗೆ ಹೋದರೆ ಎಲ್ರಿಗೂ ಅಲ್ಲೇ ತೊಗೋಬೋದು ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿ ಹೊರಟ್ವಿ. ನಮ್ಮ ಗುಂಡುಗಂತೂ ಫುಲ್ ಎಕ್ಸೈಟ್ಮೆಂಟ್ ನೋಡಿ ಎಷ್ಟು ಅದನ್ನು ಹೋಗ್ತಿದ್ರೂ ಅವನು ಅದ್ರ ಮೇಲೆ ಹತ್ಬಿಟ್ಟು ಹೋಗ್ತಾವನೆ. ಮಕ್ಳಿಗೆ ಏನೋ ಒಂಥರ ಖುಷಿ ಇದರಲ್ಲಿ ಆಟ ಆಡೋಕ್ಕೆ. ನೋಡಿ ಅವನಿಗೆ ಮಿರರಲ್ಲಿ ತೋರಿಸ್ಬಿಟ್ಟು ಆಟ ಆಡಿಸ್ತಿದ್ದಾರೆ. ಅವನಿಗೆ ಫುಲ್ಲು ಹೊರಗಡೆ ಹೋಗ್ಬಿಟ್ರೆ ಹೊಸದಾಗಿ ಏನಾರು ನೋಡಿಬಿಟ್ರೆ ಫುಲ್ ಖುಷಿ ಅವನಿಗೂ ನಮ್ಮ ಪಾಪುಗೆ. ಸೊ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ.